ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಈ ವಾಕ್ಯದಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಾವು ಸಾಧಾರಣವಾಗಿ ನಮ್ಮ ಕುರಿತಾಗಿ ಅಲ್ಪವಾದಂಥ ಕಾರ್ಯಗಳನ್ನೇ ಯೋಚಿಸುತ್ತೇವೆ. ನಾವೇನು ದೊಡ್ಡವರ, ನಾವೇನು ಗಣನೆಗೆ ಬರುವಂಥವರ, ನಾವು ಬಹಳ ದೀನರು, ಕುಗ್ಗಿದವರು, ಗಣನೆಗೆ ಬಾರದವರೆಂಬುದಾಗಿ ಅಂದುಕೊಳ್ಳುತ್ತೇವೆ. ಆದರೆ ದೇವರು ನಮ್ಮನ್ನ ಯಾವ ರೀತಿಯಾಗಿ ನೋಡುತ್ತಾರೆ ಅಂದರೆ, ನಾವು ದೇವರ ಆಲಯವಾಗಿದ್ದೇವೆ, ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಅಂದರೆ ಸಕಲವನ್ನು ಸೃಷ್ಟಿಸಿದಂಥ ಸರ್ವ ವಿಷಯಗಳನ್ನು ಅಧಿಕಾರದಿಂದ ಆಳ್ವಿಕೆ ಮಾಡುವಂಥ ದೇವಾದಿ ದೇವನ ಆತ್ಮನು ನಮ್ಮೊಳಗೆ ವಾಸ ಮಾಡುವಂಥ ಆಲಯವಾಗಿ, ಆತನು ತಂಗುವಂಥ ಸ್ಥಳವಾಗಿ ನಾವು ಇದ್ದೇವೆ. ನಮ್ಮ ಶರೀರವನ್ನ ದೇವರು ಅದಕ್ಕಾಗಿ ರೂಪಿಸಿದ್ದಾರೆ. ದೇವರು ನಮ್ಮನ್ನ ರೂಪಿಸುವಾಗ ತನ್ನ ಸಾರೂಪ್ಯದಲ್ಲಿ ನಮ್ಮನ್ನ ಉಂಟು ಮಾಡಿದರು. ಅಂದರೆ ದೇವರು ಯಾವ ರೀತಿಯಾಗಿದ್ದಾರೋ ಅದೇ ರೀತಿಯಾಗಿಯೇ ನಮ್ಮ ಸಾರೂಪ್ಯ ಕೂಡ ಇದೆ. ಆದ್ದರಿಂದ ದೇವರ ಆತ್ಮನು ನಮ್ಮೊಳಗೆ ವಾಸ ಮಾಡತಕ್ಕಂತೆಯೇ ದೇವರು ಎಲ್ಲವನ್ನು ಕೂಡ ಮುಂಚಿತವಾಗಿಯೇ ರೂಪಿಸಿ ತೀರ್ಮಾನಿಸಿ ಇಟ್ಟಿರುವಂಥದ್ದು. ನಾವದನ್ನು ಅರಿತು ಅದರ ಪ್ರಕಾರವಾಗಿ ಯಾವಾಗ ನಡೆದುಕೊಳ್ಳುತ್ತೇವೋ ಆಗ ಪವಿತ್ರಾತ್ಮನು ನಮ್ಮೊಳಗೆ ವಾಸ ಮಾಡುತ್ತಾನೆ. ಆತನ ಬಲದಿಂದ, ಆತನ ಜ್ಞಾನದಿಂದ ನಾವು ನಮ್ಮ ಜೀವಿತವನ್ನು ಮುನ್ನಡೆಸಬಹುದು. ಸಕಲ ತಡೆಗಳನ್ನು, ಸಕಲ ವಿರೋಧಗಳನ್ನು, ಸೈತಾನ್ನ ಕ್ರಿಯೆಗಳನ್ನು ಜಯಿಸಿದವರಾಗಿ ಜೀವಿತವನ್ನು ಜಯದಲ್ಲಿ ಮುನ್ನಡೆಸಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಶರೀರ ದೇವರ ಆಲಯವಾಗಿದೆ ಎಂಬುದನ್ನು ಮರೆತು ಬಿಡಬೇಡಿ. ಈಗ ದೇವರ ಆಲಯ ಅನ್ನುವಾಗ ಅಲ್ಲಿ ದೇವರ ಪ್ರಸನ್ನತೆ ಇಳಿದು ಬರಬೇಕು. ದೇವರ ಪ್ರಸನ್ನತೆ ಇಳಿದು ಬರುವಂಥದ್ದು ಆತನನ್ನು ಸ್ತುತಿಸುವಂಥ, ಆತನನ್ನು ಕೀರ್ತಿಸುವಂಥ, ಆತನಿಗೆ ಘನತೆಯನ್ನು ಸಲ್ಲಿಸುವಂಥ, ಆತನಿಗೆ ವಿಧೇಯರಾಗುವಂಥ ಸ್ಥಳಗಳಲ್ಲಿಯೇ. ಹಾಗಾಗಿ ನಮ್ಮ ಜೀವಿತದಲ್ಲಿ ಇದೆಲ್ಲವೂ ಕೂಡ ಇರಬೇಕು. ದೇವರು ನಮ್ಮಲ್ಲಿ ಸಂತೋಷಿಸುವಂತೆ, ನಮ್ಮ ಹೃದಯ ಎಂಬಂಥ ಸಿಂಹಾಸನದಲ್ಲಿ ಆತನ ಆಸನ ರೂಢನಾಗುವಂತೆ, ಆತನ ಪವಿತ್ರಾತ್ಮನ ಕಾರ್ಯಗಳು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರುವಂತೆ ನಾವು ನಮ್ಮನ್ನು ಸಿದ್ಧಪಡಿಸುವುದಾದರೆ, ಸಮರ್ಪಿಸುವುದಾದರೆ, ಕಾರ್ಯಗಳನ್ನು ಮಾಡುವುದಾದರೆ ನಿಶ್ಚಯವಾಗಿ ಕ್ರೈಸ್ತ ಜೀವಿತ ಅನ್ನುವಂಥದ್ದು ವಿಶೇಷವಾದದ್ದಾಗಿಯೂ ಸಾಧಿಸುವಂಥದ್ದಾಗಿಯೂ ದೇವರ ಬಲವನ್ನು ತೋರ್ಪಡಿಸುವಂಥ ಸಾಧನವಾಗಿಯೂ ಉಪಯೋಗವಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಈ ಒಂದು ಪ್ರಜ್ಞೆಯನ್ನು ನಮ್ಮೊಳಗೆ ತಂದುಕೊಂಡು ನಾವು ದೇವರ ಆಲಯವಾಗಿದ್ದೇವೆ. ಈ ಆಲಯದಲ್ಲಿ ಯಾವಾಗಲೂ ಕೂಡ ಸ್ತುತಿ ಯಜ್ಞಗಳು ಸಮರ್ಪಿಸಲ್ಪಡುತ್ತಲೇ ಇರಬೇಕು. ದೇವರನ್ನು ಕೀರ್ತಿಸುತ್ತಾ ಇರಬೇಕು. ಆತನು ಸಂತೋಷಿಸುವಂಥ ಕಾರ್ಯಗಳು ನಡೆಯುತ್ತಾ ಇರಬೇಕು. ಸದಾ ಕಾಲವೂ ಕೂಡ ದೇವರಿಗೆ ಮಹಿಮೆ ಸಲ್ಲುತ್ತಲೇ ಇರಬೇಕು ಎಂಬುದನ್ನು ತಿಳಿದು ಆ ಒಂದು ಪ್ರಜ್ಞೆಯಿಂದ ನಾವು ಜೀವಿಸುವುದಾದರೆ ಖಂಡಿತವಾಗಿ ಜೀವಿತವು ವಿಶೇಷವಾದದ್ದಾಗಿಯೂ ದೇವರ ಘನತೆಗೆ ಪಾತ್ರವಾದದ್ದಾಗಿಯೂ ಇರುತ್ತದೆ. ಅಂತಹ ಒಂದು ಜೀವಿತಕ್ಕೆ, ಅಂತಹ ದೇವರ ಆಲಯಕ್ಕೆ ವಿರೋಧವಾಗಿ ಯಾವ ಸೈತಾನ್ನ ಕ್ರಿಯೆಗಳು, ಮನುಷ್ಯರ ಶಕ್ತಿಗಳು ಎದ್ದರೂ ಕೂಡ ದೇವರು ಆ ವಿಷಯದಲ್ಲಿ ಕಾರ್ಯವನ್ನು ಮಾಡುತ್ತಾರೆ, ಯುದ್ಧ ಮಾಡಿ ನಮಗೆ ಜಯವನ್ನು ಉಂಟು ಮಾಡುತ್ತಾರೆ. ಆದ್ದರಿಂದ ನೀವು ದೇವರ ಆಲಯವಾಗಿದ್ದೀರಾ ಎಂಬುದನ್ನು ಅರಿತು ಆ ವಿಷಯದಲ್ಲಿ ಎಚ್ಚರಿಕೆಯಿಂದಲೂ ಪೂರ್ಣ ಸಮರ್ಪಣೆಯಿಂದಲೂ ಜೀವಿಸಿ ಮಿಕ್ಕ ಎಲ್ಲ ವಿಷಯಗಳನ್ನು ಕರ್ತನು ನೋಡಿಕೊಂಡು ನಿಮಗೆ ಜಯಗಳನ್ನು ಕೊಟ್ಟು ಆಶೀರ್ವದಿಸಿ ಘನಪಡಿಸುವಂಥದ್ದು ನಿಶ್ಚಯ ಎಂಬುದನ್ನು ತಿಳಿದವರಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯಾ. ನಾವು ನಿಮ್ಮ ಆಲಯವಾಗಿದ್ದೇವೆ. ನಿನ್ನ ಆತ್ಮನೋ ಅಪ್ಪ ನಮ್ಮೊಳಗೆ ವಾಸ ಮಾಡುತ್ತಾನೆ. ಅದನ್ನು ಅರಿತು ಕರ್ತನೆ ಈ ದಿವಸಗಳಲ್ಲಿ ಅಪ್ಪ ನಿನ್ನನ್ನು ಸ್ತುತಿಸುತ್ತಾ, ಕೀರ್ತಿಸುತ್ತಾ ಈ ಆಲಯದಿಂದ ಕರ್ತನೆ ನಿನಗೆ ಮಹಿಮೆ ಸಲ್ಲುವಂಥ ಜೀವಿತವಾಗಿ ಪ್ರತಿಯೊಬ್ಬೊಬ್ಬರು ಮುನ್ನಡೆಯೋದಕ್ಕೆ ಸಹಾಯ ಮಾಡು. ನೀನು ಮಹಿಮೆ ಗೊಳ್ಳಬೇಕಪ್ಪ, ನೀನು ಸಂತೋಷ ಪಡಬೇಕು. ನಿನ್ನ ಕಾರ್ಯಗಳು ನಮ್ಮಲ್ಲಿ, ನಮ್ಮ ಮೂಲಕವಾಗಿ ನೆರವೇರಬೇಕು. ಅದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಒಬ್ಬೊಬ್ಬರನ್ನಪ್ಪ ನೀನು ಆಳ್ವಿಕೆ ಮಾಡು. ಪವಿತ್ರಾತ್ಮನ ಬಲವು ಆಳ್ವಿಕೆ ಮಾಡಲಿ. ಕರ ಹಿಡಿದಪ್ಪ ಮುನ್ನಡೆಸು ರಾಜ. ನಿನ್ನ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸು. ವಿರೋಧವಾಗಿ ನಿಲ್ಲುವಂಥ ಸಕಲ ತಡೆಗಳನ್ನು, ಹೋರಾಟಗಳನ್ನು, ಸೈತಾನ ಸಕಲ ಕ್ರಿಯೆಗಳನ್ನು ಲಯಪಡಿಸಿ ಕರ್ತನೆ ನಿನ್ನ ಮಕ್ಕಳನ್ನು ಜಯದಲ್ಲಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದ ಘನತೆಯು ಒಬ್ಬೊಬ್ಬರ ಮೂಲಕವಾಗಿ ಪ್ರಚುರವಾಗಿ
ಮೂಲಕವಾಗಲಿ ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ಜೀವಿಸುವಂತೆ ಅಪ್ಪ, ಶಿರಸ್ಸಾಗಿರುವಂತೆ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಘನಪಡಿಸು. ನಿನ್ನ ಆತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.